ಹಾಗೆ ನಿಮಗೆ ನಿಮ್ಮ ಅವಗುಣಗಳನ್ನು ನೋಡಿದ್ರೆ ತಿರಸ್ಕಾರ ಬರಬೇಕು. ಆ ತರಹ ನೀವು ಚೆಕ್ಕಿಂಗ್ ಮಾಡಿಕೊಂಡಾಗ ಎಲ್ಲ ಅವಗುಣಗಳು ಸಮಾಪ್ತಿ ಆಗ್ತಾ ಬರುತ್ತೆ. ಅವಗುಣಗಳನ್ನು ಬೇಗ ಸಮಾಪ್ತಿ ಭಸ್ಮ ಮಾಡಬೇಕಂದ್ರೆ ಎಷ್ಟು ಜಾಸ್ತಿ ಬಾಬಾವ್ರ ನೆನಪು ಮಾಡ್ತೀವಿ ಅಷ್ಟು ಅವಗುಣಗಳು ಸಮಾಪ್ತಿ ಆಗುತ್ತೆ, ಅಂದರೆ ಮುಳ್ಳು ಸಮಾಪ್ತಿ ಆಗುತ್ತೆ. ಬಟ್ ಜೊತೆಗೆ ಅಟೆನ್ಷನ್ ಏನಂದರೆ ಮನಸ ವಾಚ ಕರ್ಮಣ ನಮ್ಮಿಂದ ಯಾವ ವಿಕರ್ಮ ಆಗಂಗಿಲ್ಲ. ಒಂದು ಕಡೆ ಕೆಟ್ಟದನ್ನು ತೆಗಿತಾ ಕೆಟ್ಟದ್ದು ಮಾಡ್ತಾ ಹೋದ್ರೆ ಅದು ಮಲ್ಟಿಪ್ಲೈ ಆಗುತ್ತಲ್ವಾ, ಅದು ಮಾಡಂಗಿಲ್ಲ. ಅದು ಬಾಬಾ ಸ್ಟ್ರಿಕ್ಟ್ಲಿ ಇದರ ಎಚ್ಚರ ಇರಲಿ, ಚೆಕಿಂಗ್ ಇರಲಿ. मीठे बच्चे तुम्हें फूल बन सबको सुख देना है, फूल बच्चे मुख से रतन निकालेंगे. ಮಧುರವಾದಂತಹ ಮಕ್ಕಳೇ, ನೀವು ಹೂಗಳಾಗಿ ಎಲ್ಲರಿಗೆ ಸುಖ ಕೊಡಬೇಕಾಗಿದೆ. ಹೂವಾಗ್ತಕ್ಕಂಥ ಮಕ್ಕಳು ಮುಖದಿಂದ ರತ್ನಗಳನ್ನೇ ತೆಗಿತಾರೆ. फूल बनने वाले बच्चों प्रति भगवान की कौन सी ऐसी शिक्षा है जिससे वो सदा खुशबूदार बना रहे. ಹೂವಾಗ್ತಕ್ಕಂಥ ಮಕ್ಕಳ ಪ್ರತಿ ಭಗವಂತನ ಯಾವ ಇಂಥ ಶಿಕ್ಷಣ ಇದೆ, ಯಾವುದರಿಂದ ಸದಾ ಖುಷ್ಬುದಾರ್ ಅಂದರೆ ಸುವಾಸನಾ ಭರಿತ ಹೂಗಳಾಗ್ತೀರ. ಹೇ ಮೇರೆ ಫೂಲ್ ಬಚ್ಚೆ ತುಮ್ ಅಪ್ನೆ ಅಂದರ್ ದೇಖೋ. ಶಿಕ್ಷಣ ಎಷ್ಟು ಸುಂದರವಾಗಿದೆ ನೋಡಿ. ಹೂವು ಆತ್ಮ ಹೂ ಥರ ಆಗಲಿಕ್ಕೆ. ಫೂಲ್ ಬಚ್ಚೆ ಬಾಬಾ ಆಶೀರ್ವಾದದ ಮಾತೇನು? ಫೂಲ್ ಬಚ್ಚೆ, ಹೇ ಹೂವಿನ ಮಕ್ಕಳೇ, ಹೂವಾಗಿರೋ ಮಕ್ಕಳೇ, ನಿಮ್ಮ ಒಳಗಡೆ ನೋಡ್ಕೊಳ್ಳಿ. ಏನಂತ ಕಿ ಮೇರೆ ಅಂದರ್ ಕೋಯಿ ಆಸುರಿ ಅವಗುಣ ರೂಪಿ ಕಾಂಟಾ ತೋ ನಹೀ ಹೈ. ನನ್ನೊಳಗಡೆ ಯಾವುದೇ ಆಸುರಿ ಅವಗುಣದ ಮುಳ್ಳಿಲ್ಲ ತಾನೇ. अगर अंदर कोई कांटा हो तो जैसे दूसरे के अवगुण से नफरत आती है, वैसे अपने आसुरी अवगुण से नफरत करो तो कांटा निकल जाएंगे. अपने को देखते रहो मनसा वाचा कर्मणा, ऐसा कोई विक्रम तो नहीं होता है जिसका दंड भोगना पड़े. ನೀವು ಬೇರೆಯವರ ಅವಗುಣಗಳನ್ನು ನೋಡಿದ್ರೆ ಹೆಂಗೆ ತಿರಸ್ಕಾರ ಬರುತ್ತೆ, ಇಷ್ಟ ಆಗಲ್ಲಲ್ಲ. ಹಂಗೆ ನೀವು ನಿಮ್ಮ ಅವಗುಣಗಳ ಪ್ರತಿ ತಿರಸ್ಕಾರ ಇಟ್ಕೊಳ್ಳಿ. ಆಗ ಮುಳ್ಳನ್ನು, ಅವಗುಣ ರೂಪಿ ಮುಳ್ಳನ್ನು ತೆಗೆದು ಬಿಡ್ಬೋದು, ಹೊರಟೋಗುತ್ತೆ. ಈಗ ಬೇರೆಯವ್ರ ಬಗ್ಗೆ ಏನು ಹೇಳ್ತೀರಾ? ಅಯ್ಯೋ ಇವರಲ್ಲಿ ಹಿಂಗೆ ಇರಬಾರ್ದಲ್ಲ ರೀ, ಇವ್ರು ಹಿಂಗೆ ಮಾಡಬಾರ್ದಲ್ವ ಅಂತ. ಹಂಗೆ ನಮಗೆ ನಾವು ಹೇಳ್ಕೊಳ್ಬೇಕು, ನನ್ನಲ್ಲಿ ಇದು ಇರಬಾರ್ದಲ್ಲ, ನಾನು ಹಿಂಗೆ ಮಾಡಬಾರ್ದಲ್ಲ ಅನ್ನೋದು ನಮಗೆ ನಮ್ಮ ಪ್ರತಿ ಇರಬೇಕು. ಇದು ಎಚ್ಚರ. अपने को देखते रहो मनसा वाचा कर्मणा, ऐसा कोई विक्रम तो नहीं होता जिसका दंड भोगना पड़े. ನಿಮ್ಮನ್ನು ನೀವು ನೋಡ್ತಾ ಇರಿ, ಮನಸಾ ವಾಚಾ ಕರ್ಮಣ, ಇಂತಹ ಯಾವ ವಿಕರ್ಮ ನಾವು ಆಗ್ತಿಲ್ಲ ತಾನೇ, ಯಾವುದರ ದಂಡಮೆಂಟನ್ನು, ಶಿಕ್ಷೆಯನ್ನು ನಾನು ಅನುಭವಿಸ್ಬೇಕಾಗುತ್ತೆ. ಎಚ್ಚರ ಮಕ್ಕಳೇ, ಯಾಕೆ ನೀವು ಹೂಗಳಾಗ್ತಕ್ಕಂಥವ್ರು. ಹೂಗಳಾಗೋರಂದರೆ ಜ್ಞಾನ ಅಷ್ಟು ಕೊಡ್ತಿದ್ದಾರೆ ಅಂದರೆ ತಿಳಿದು ತಪ್ಪು ಮಾಡೋಂಗಿಲ್ಲಲ್ಲ, ತಿಳಿದು ಆಸುರಿ ಗುಣಗಳನ್ನು ಉಪಯೋಗಿಸಂಗಿಲ್ಲಲ್ಲ. ಅದಕ್ಕೆ ಬಾಬಾ ಎಚ್ಚರ ಮಕ್ಕಳೇ ಅಂತಿದ್ದಾರೆ. ಓಂ ಶಾಂತಿ. रूहानी बच्चों प्रति रूहानी बाप बैठ समझाते हैं. इस समय ये रावण राज्य होने के कारण ಇರೋದು ಬೇಹದ್ ತಂದೆ ಯಾರು ಮುಳ್ಳಿನಿಂದ ಹೂಗಳನ್ನಾಗಿ ಮಾಡ್ತಾ ಇದ್ದಾರೆ. ಆದರೆ ಕೆಲವು ಕಡೆ ಮಾಯೆ ಇಂಥದ್ದು ಕೆಟ್ಟದಾಗಿ ಯಾರು ಹೂಗಳಾಗ್ತಿದ್ದಾರೆ, ಆ ಮಕ್ಕಳು ಹೂಗಳಾಗ್ತಾ ಆಗ್ತಾ ಮುಳ್ಳುಗಳಾಗ್ಬಿಡ್ತಾರೆ. ಯಾಕೆ?
ಬಾಬುರ ಶ್ರೀಮತದ ವಿರುದ್ಧ ಅವಗುಣಗಳನ್ನು ಉಪಯೋಗಿಸಿದಾಗ ಮಾಯೆ ಮುಳ್ಳು ಮಾಡಿಬಿಡುತ್ತೆ ಹೂ ಬದಲಾಗಿ. ಅದಕ್ಕೆ ಸಬ್ ಪಡೆ ಹೇ ये सारी दुनिया बड़ी भारी विषय सागर है और अर्थात विष का सागर है. ಬಾಬಾ ಇವತ್ತು ಕಠಿಣ ಶಬ್ದಗಳನ್ನು ಯೂಸ್ ಮಾಡ್ತಿದ್ದಾರೆ. ಏನು ಹೇಳ್ತಿದ್ದಾರೆ ಬಾಬಾ ಅಂದರೆ, ಇದು ಎಂಥ ಮುಳ್ಳಿನ ಕಾಡಂದರೆ ವೆರೈಟಿ ಮುಳ್ಳುಗಳು. ಕಾಡಲ್ಲಿ ಹೆಂಗೆ ಬರೀ ಪ್ರಾಣಿ ಇರುತ್ತೆ, ಹಂಗೆ ಮನುಷ್ಯರೂ ವೆರೈಟಿ, ಕಾಡಲ್ಲಿ ವೆರೈಟಿ ಪ್ರಾಣಿ ಇರುತ್ತೆ, ಹಂಗೆ ಇಲ್ಲಿ ಮನುಷ್ಯರು ವೆರೈಟಿ ಮನುಷ್ಯರಿದ್ರೂ ವೆರೈಟಿ ಪ್ರಾಣಿಗಳ ಥರ ಪರಸ್ಪರ ಜಗಳ ಮಾಡ್ತಿರ್ತಾರೆ, ದುಃಖ ಕೊಡ್ತಾ ಇರ್ತಾರೆ, ಮನೆ ಮನೆಯಲ್ಲಿ ಜಗಳಗಳು ನಡೀತಿದೆ, ವಿಷಯ ಸಾಗರದಲ್ಲಿ ಎಲ್ಲ ಮುಳುಗಿದ್ದಾರೆ ಅಂದಾಗ ಯೋಚನೆ ಮಾಡಿ ಮಕ್ಕಳೇ, ಇಡೀ ಸೃಷ್ಟಿ ಇಷ್ಟು ದೊಡ್ಡ ವಿಷದ ಸಾಗರ. ಪರಮಾತ್ಮ ತಂದೆ ಹೂದೋಟ ಮಾಡಿ ಹೋದರೆ ರಾವಣ ಬಂದು ವಿಷದ ಸಾಗರ ಮಾಡಿಬಿಟ್ಟ. ಅದು ಏನೋ ಕಠಿಣವಾದ ಮುಳ್ಳಿನ ಕಾಡು, ಎಲ್ಲಿ ಮನುಷ್ಯರು ಪ್ರಾಣಿಗಳಾಗ್ಬಿಟ್ರು. जिसमें इस विषय सागर में क्या हो रहा है, ಮನುಷ್ಯ ಗೋತೆಕಾರೆ, ಮನುಷ್ಯರು ಮುಳುಗಿ ಎದ್ದೇಳ್ತಾ ಇದ್ದಾರೆ ವಿಷದ ಸಾಗರದಲ್ಲಿ. इसको ही पतित भ्रष्टाचारी दुनिया कहा जाता. अभी तुम कांटों से पुल बन रहे हो. बाप को भगवान भी कहा जाता है. बाप बैठ समझाते हैं, गीता में है ज्ञान की बातें, और फिर मनुष्यों की चलन कैसी है वो भागवत में वर्णन है, क्या क्या बातें लिख दी है. सतयुग में ऐसे थोड़े ही कहेंगे. सतयुग ही फूलों की बगीचा ना. ತಂದೆ ಹೇಳ್ತಿರೋದು ಅಂದರೆ, ಪ್ರಪಂಚ ವಿಷಯ ಸಾಗರ ಅಂದ್ರೇನು, ವಿಷಯ ವಿಕಾರಗಳಲ್ಲಿ, ವಿಕಾರಗಳ ವಿಷ ಅಲ್ವಾ, ಅದರಲ್ಲಿ ಮುಳುಗ್ತಾ ಮನುಷ್ಯರು ಪತಿತ ಭ್ರಷ್ಟಾಚಾರಿಗಳಾಗ್ಬಿಟ್ಟಿದ್ದಾರೆ ಅಂತಾರೆ ಬಾಬಾ. ನಾನೀಗ ತಂದೆ ಬಂದು ಮುಳ್ಳುಗಳನ್ನು ಹೂ ಮಾಡ್ತಾ ಇದ್ದೀನಿ, ಅದಕ್ಕೆ ಭಗವಂತನನ್ನು ಹೂದೋಟದ ಮಾಲೀಕ ಅರ್ಥಾತ್ ಭಾಗವಾನ್ ಅಂತ ಹೇಳಲಾಗುತ್ತೆ. ಮಕ್ಕಳಿಗೆ ತಂದೆ ಕುಳಿತು ತಿಳಿಸ್ತಿದ್ದಾರೆ, ಗೀತೆಯಲ್ಲಿ ಜ್ಞಾನದ ಮಾತುಗಳಿದೆ, ಆದರೆ ಮನುಷ್ಯರ ಚಲನೆ ಹೆಂಗಿದೆ ಅನ್ನೋದು ಅದು ಭಾಗವತದಲ್ಲಿ ವರ್ಣನೆ ಇದೆ. ಆದರೆ ಅವ್ರು ಏನೇನೋ ಮಾತುಗಳನ್ನು ಅಂದರೆ, ಇದು ಕದಿಯೋದು ಅವಗುಣಗಳೇ ತಾನೇ, ಇದೆಲ್ಲ ಹಂಗೆ ನಡೆದಿಲ್ಲ. ಅಂದರೆ ಇದು ಕದಿಯೋದು ಅವಗುಣಗಳೇ ತಾನೇ, ಇದೆಲ್ಲ ಹಂಗೆ ನಡೆದಿಲ್ಲ, ಸತ್ಯುಗ ಹೂದೋಟ ಅಂತ ಹೇಳ್ತಿದ್ದಾರೆ ಬಾಬಾ. ಅಂದರೆ ಈಗ ಇಲ್ಲಿನೂ ಹೆಂಗೆ ಮಕ್ಕಳು ಇವತ್ತು ತುಂಬ ಚೆನ್ನಾಗಿ ನಡೀತಿರ್ತಾರೆ, ನಾಳೆ ನೋಡಿದ್ರೆ ಮಾಯೆ ತುಫಾನ್ ಬಂತು, ಮುಳ್ಳುಗಳಾಗ್ಬಿಡ್ತಾರೆ. ಏನು ಮಾಡಿಬಿಡುತ್ತೆ ನನ್ನ ಮಕ್ಕಳನ್ನು ಮಾಯೆ ಎಂತಿದ್ದಾರೆ ಬಾಬಾ. बाप कहते रहते हम तुमको विश्व का मालिक बनाते हैं. ಭಾರತವಾಸಿयों को कहते हैं तुम विश्व के मालिक थे. ನಾನು ನೀವು ಮಕ್ಕಳನ್ನು ಬಂದು ವಿಶ್ವದ ಮಾಲೀಕರನ್ನು ಮಾಡ್ತಿದ್ದೀನಿ, ನೀವಿನ್ನ ಭಾರತವಾಸಿಗಳು ವಿಶ್ವದ ಮಾಲೀಕರಾಗಿದ್ರಿ ನೆನ್ನೆ ಇನ್ನು. ಕಲ್ಕಿ ಬಾತೇನೆ ನೆನ್ನೆ ಮಾತಲ್ಲ. लक्ष्मी नारायण का राज्यता हीरे जवाहरों के महल थे. उनको कहते ही है गार्डन ऑफ अल्लाह. जंगल यहाँ है, फिर भी बगीचा भी यहाँ ही होगा. भारत स्वर्ग था, उसमें फूल ही फूल थे. बाप ही फूलों का बगीचा बनाते हैं. फूल बनते बनते फिर संग दोष में आकर खराब हो जाते हैं. ತಂದೆ ಹೇಳ್ತಿರೋದು ಅಂದರೆ, ಎಷ್ಟು ಸುಂದರ ಭಾರತ ವಜ್ರ ವೈಡೂರ್ಯಗಳ ಮೆಹಲ್ಲಿತ್ತೋ, ಎಲ್ಲರೂ ಹೂಗಳೇ ಹೂಗಳು, ಅಂದರೆ ಎಲ್ಲ ಗುಣವಂತ ಆತ್ಮಗಳು ದೇವತೆಗಳಲ್ವಾ. ಈಗ ನೋಡಿ ಮಕ್ಕಳೇ, ಮುಳ್ಳಿನ ಕಾಡಾಗ್ಬಿಡ್ತು ಭಾರತ ಸ್ವರ್ಗ ಇದ್ದಿದ್ದು. ಅಂದರೆ ಕಾಡು ಹೂದೋಟ ಇಲ್ಲೇನೆ, ಇದೇ ಭಾರತದಲ್ಲಿ. ಅಂದರೆ ಸತ್ಯುಗ ಕಲಿಯುಗ ನೋಡಿ ಏನಾಗೋಯ್ತು, ಎಲ್ಲ ಜಂಗಲ್ ಆಗ್ಬಿಡ್ತಲ್ಲ ಅಂತ. ಯಾಕೆಂದರೆ ಈಗಲೂ ಆತ್ಮಗಳನ್ನು ನಾನು ಹೂಗಳನ್ನು ಮಾಡೋಕ್ಕೆ ಬಂದಿದ್ದೀನಿ, ಬಟ್ ಹೂಗಳಾಗುತ್ತಾ ಆಗುತ್ತಾ ಸಂಘ ದೋಷದಲ್ಲಿ ಬಂದು ಕೆಟ್ಟೋಗ್ಬಿಡ್ತಾರೆ. ಬಸ್ ಬಾಬಾ ಹಮ್ ತೋ ಶಾದಿ ಕರ್ತೆ, ಎಲ್ಲಿವರೆಗೂ ಸಂಘ ದೋಷದಲ್ಲಿ ಬರ್ತಾರೆ ಅಂದರೆ
ನೆನ್ನೆ ಇನ್ನೂ ಪವಿತ್ರವಾಗಿರ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ನಾವು ಮದುವೆ ಮಾಡ್ಕೊಳ್ತೀವಿ ಅಂದ್ಬಿಡ್ತಾರೆ. ಮಾಯಾ ಕಬ್ಬಬ್ಕ ದೇಖ್ತೆ ನಾ, ಮಾಯೆ ಶೋ ಹೆಂಗಿದೆ, 1 ಸೆಕೆಂಡಲ್ಲಿ ಕೆಟ್ಟೋಗ್ಬಿಡ್ತಾರೆ ಸಂಘದೋಷದಲ್ಲಿ ಬಂದು. यहाँ तो है बिल्कुल शांति, ये दुनिया सारी जंगल है, जंगल को जरूर आग लगेंगी. तो जंगल में रहने वाले भी खत्म होंगे. वहाँ आग लगनी है जो 5000 वर्ष पहले लगी थी, जिसका नाम महाभारत लड़ाई रखा है. एटॉमिक बॉम्ब्स की लड़ाई तो पहले यादवों की ही लगती है, वो भी गायन है ना. ಇಂಪಾರ್ಟೆಂಟ್ ಮಾತೇನು, ಇಲ್ಲಿ ತಂದೆ ಹತ್ರ ಬಿಲ್ಕುಲ್ ಶಾಂತಿ ಇದೆ. ಪ್ರಪಂಚ ತಾನೇ ಎಲ್ಲ ಜಂಗಲ್, ಕಾಡು, ಕಾಡಲ್ಲಿ ಪ್ರಾಣಿಗಳು, ಮನುಷ್ಯರು ಪ್ರಾಣಿ ಥರ ವರ್ತನೆ ಅಂದಾಗ ಮಕ್ಕಳೇ ಕಾಡು ಏನಾಗುತ್ತೆ, ಫೈನಲಿ ಒಣಗ್ತಾ ಹೋದಾಗ ಬೆಂಕಿ ಹಚ್ಕೊಳ್ಳುತ್ತೆ. ಹಂಗೆ ಈ ಪ್ರಪಂಚನೂ ಎಂಡಾಗುತ್ತೆ. ಯಾಕೆಂತಂದರೆ ಏನು ಮಹಾಭಾರಿ ಯುದ್ಧ, ಅದು ಪ್ರೂಫು. ಪ್ರಪಂಚಕ್ಕೆ ಬೆಂಕಿ ಬಿತ್ತು ಅನ್ನೋದೇನಿದೆ ಗೀತೆಯ ನಂತರ ಮಹಾಭಾರತ ತೋರಿಸ್ತಾರಲ್ಲ. ಅಟಾಮಿಕ್ ಬಾಂಬ್ಸ್ ಎಲ್ಲ ಯಾದವರ ಹತ್ರ, ಇದೆಲ್ಲ ಫಾರಿನಲ್ಲಿ ಎಲ್ಲ ವಿನಾಶ ಹೆಂಗಾಗುತ್ತೆ ಅಟಾಮಿಕ್ ವಾರ್ಸ್. ಇಲ್ಲಿ ಸಿವಿಲ್ ವಾರ್ಸ್ ಜಾಸ್ತಿ ಆಗುತ್ತೆ. साइंस से मिसाइल बनाए हैं, शास्त्रों में तो बहुत कहानियाँ हैं, बाप बच्चों को समझाते हैं. ऐसे कोई पेट से थोड़े मुँह से लादी निकल सकते हैं. अभी तुम देखते हो साइंस द्वारा कितने बम शादी बनाते हैं. सिर्फ 2 बम ही लगाए तो कितने शहर ख़त्म हो गए. ಅವ್ರು ಹೇಳ್ತಾರಲ್ಲ, ಇವ್ರ ಮಿಸೈಲ್ಸ್ ತನ್ನ ಬುದ್ಧಿಯಿಂದ ಇವರೆಲ್ಲ ಬಾಂಬ್ ಮಿಸೈಲ್ಸ್ ಮಾಡಿಟ್ರೆ ಅವರು ಹೊಟ್ಟೆಯಿಂದ ಒನಕೆ ಬಂತು, ಅದರಿಂದ ವಿನಾಶ. ಇದೆಲ್ಲ ಸಾಧ್ಯ ಇಲ್ಲ ಮಕ್ಕಳೇ. ಇದು ಇವಾಗ 2 ಬಾಂಬ್ ಹಾಕಿದ್ರೂ ಎಲ್ಲ ದೇಶಗಳೇ ಹೊರಟೋಗ್ಬಿಡುತ್ತೆ. तो कितने आदमी मरे, लाखों मरे होंगे. अब इस इतने बड़े जंगल में करोड़ों मनुष्य रहते हैं, इनको आग लगनी है. ಆವಾಗ ಬಾಬಾ ಹೇಳ್ತಲ್ಲ, ಹಿರೋಶಿಮಾ ನಾಗಸಾಕಿಗೆ 2 ಬಾಂಬ್ ಹಾಕಿದ್ದು ಎಷ್ಟೊಂದು ಲಕ್ಷಾಂತರ ಬಿಲ್ಕುಲ್ ಈಗಲೂ ಅದು ಎಫೆಕ್ಟೇ ಹೋಗಲಿಲ್ಲಲ್ಲ. ಇಷ್ಟು ಈ ಲಕ್ಷಾಂತರ ಆತ್ಮಗಳಿದ್ದಾರೆ ಅಂದರೆ ಇದಕ್ಕೂ ಬೆಂಕಿ ಬೀಳಬೇಕಾಗುತ್ತೆ. ಶಿವ್ ಬಾಬಾ ಸಮझाते हैं, बाप तो फिर भी रहम दिल है. ಪರಮಾತ್ಮ ಅಲ್ವಾ, ನಾನು ತಂದೆ ಆಗಿರೋದ್ರಿಂದ ನಾನು ದಯಾಸಾಗರ. बाप को तो सबका कल्याण करना है, फिर भी जाएंगे कहाँ. देखेंगे बरोबर आग लगती है तो फिर भी बाप की शरण लेंगे. बाप है सर्व का सद्गति दाता, पुनर्जन्म रहित. उनको फिर सर्वव्यापी कह देते हैं. अभी तुम हो संगम युगी, तुम्हारी बुद्धि में सारा ज्ञान है. ತಂದೆ ಏನು ಹೇಳ್ತಿದ್ದಾರೆ, ಮಕ್ಕಳೇ ನಾನು ದಯಾಸಾಗರ, ನಾನು ಎಲ್ಲರ ಕಲ್ಯಾಣ ಮಾಡಲೇಬೇಕಾಗತ್ತೆ. ಇವರೆಲ್ಲ ಎಲ್ಲೋಗ್ತಾರೆ? ಬೆಂಕಿ ಬಿದ್ದಾಗ ಈಗ ಕೆಲವರೆಲ್ಲ ಬಿಟ್ಟೋದ್ರೂ ಅವ್ರು ಬಂದು ತಂದೆ ಶರಣಲ್ಲಿ ಬರಲೇಬೇಕು. ಹಂಗೆ ಮನುಷ್ಯಾತ್ಮರು ಎಷ್ಟು ಹೇಳಿದ್ರು ಇವಾಗ ಕೇಳಲ್ಲ, ಬಟ್ ಲಾಸ್ಟಲ್ಲಿ ಎಲ್ಲರೂ ಶರಣಲ್ಲಿ ಬರಬೇಕು. ಯಾಕೆಂದರೆ ಸರ್ವರ ಸದ್ಗತಿ ದಾತ, ಪುನರ್ಜನ್ಮ ರಹಿತ ಒಬ್ಬರೇ ತಂದೆ. ಯಾರ ನೀವು ಸರ್ವವ್ಯಾಪಿ ಅಂತಾರೆ. ಬಟ್ ಇದೆಲ್ಲ ಜ್ಞಾನ ನೀವು ಮಕ್ಕಳಿಗೆ ಗೊತ್ತು, ಯಾಕೆ ನೀವು ಸಂಗಮ ಯುಗಿ. ಪರಮಾತ್ಮ ಸರ್ವವ್ಯಾಪಿ ಅಲ್ಲ, ಅವರು ಒಬ್ಬರೇ ಅವರು ಮೇಲಿದ್ದಾರೆ ಅನ್ನೋದೆಲ್ಲ ನಿಮಗೆ ಗೊತ್ತು ಅಂತ ಹೇಳೋದು. ಮಿತ್ರ ಸಂಬಂಧಿಯೋ आदि के साथ भी तोड़ निभाना है. उसमें है आसुरी गुण, तुम्हारे में है दैवी गुण. तुम्हारा काम है औरों को भी यही सिखलाना. मंत्र देते रहो, प्रदर्शनी द्वारा तुम कितना समझाते रहो. समझाते हो ना. ಎಲ್ಲರಿಗೆ ಮಂತ್ರ ಕೊಡ್ತಾ ಇರಿ, ಪ್ರದರ್ಶನಿ ಮಾಡಿ ಹೇಳ್ತಾ ಇರಿ, ತಂದೆಯ ಪರಿಚಯ ಕೊಡಿ. ಯಾಕೆಂದರೆ ಬಾಬಾ ಹೇಳ್ತಿರೋದು ಎಲ್ಲರನ್ನ ಜ್ಞಾನದಲ್ಲಿ ತರಬೇಕಾಗುತ್ತೆ. ಮಿತ್ರ ಸಂಬಂಧಿಗಳ ಜೊತೆ ನೀವಿರಿ, ನಿಭಾಯಿಸಿ. ಆದರೆ ಪ್ರೀತಿ ಬಾಬಾವ್ರ ಕಡೆ ಇರಲಿ. ಯಾಕೆಂದರೆ ಅವರಲ್ಲಿ ಅವಗುಣ ಇದೆ, ನಿಮ್ಮಲ್ಲಿ ದೈವಿ ಗುಣ ಇದೆ. ನಿಮ್ಮ ಕೆಲಸ ಬೇರೆಯವ್ರಿಗೂ ಇದೆಲ್ಲ ಕಲಿಸ್ತಾ ಹೋಗಬೇಕು, ನಿಧಾನಕ್ಕೆ ಜ್ಞಾನ ಹೇಳ್ತಾ ಹೋಗಬೇಕು. भारतवासियों के 84 जन्म पूरे हुए. अब बाप आए हैं मनुष्य से देवता बनाने, अर्थात नरकवासी मनुष्यों को स्वर्गवासी बनाते हैं. देवता स्वर्ग में रहते हैं, अभी अपने को आसुरी गुणों से नफरत आती है ना.
अपने को देखा जाता है हम दैवी गुणों वाले बने हैं, हमारे में कोई अवगुण तो नहीं है। मनसा वाचा कर्मणा हमने कोई ऐसा कर्म तो नहीं किया है जो आसुरी काम हो। हम कांटों को फूल बनाने का धंधा करते हैं या नहीं। ಬಾಬಾ ಎಷ್ಟೊಂದು ಕ್ವೆಶನ್ ಕೇಳ್ತಿದ್ದಾರೆ. ಮಕ್ಕಳೇ, ನೀವಿಲ್ಲಿ ಬಂದಿರೋದೇನೆ ಮನುಷ್ಯರಿಂದ ದೇವತೆಗಳಾಗಕ್ಕೆ. ಯಾಕೆ ನಾನು ತಂದೆ 84 ಜನ್ಮಗಳ ಚಕ್ರ ನಿಂಬುದು ಪೂರ ಆಯಿತು. ಈಗ ನಿಮ್ಮನ್ನು ಕರ್ಕೊಂಡು ಹೋಗಬೇಕು, ಮುಳ್ಳಿಂದ ಹೂ ಮಾಡೋಕ್ಕೆ ನಾನು ಬಂದಿದ್ದೀನಿ ಅಂದರೆ ನಾವು ಆಗೋ ಕೆಲಸ ನಾವು ಮಾಡಬೇಕಲ್ವಾ. ನಾನು ನರಕವಾಸಿಯಿಂದ ವಾಸಿ ಮಾಡ್ತಿದ್ದೀನಿ. ದೇವತಾ ಸ್ವರ್ಗದಲ್ಲಿ ಇರ್ತಾರೆ ಅಂದರೆ ಅರ್ಥಾತ್ ಮನುಷ್ಯರಿಂದ ದೇವತೆ ಮಾಡ್ತಿದ್ದೀನಿ. ಮಕ್ಕಳೇ, ನಿಮಗೆ ನಿಮ್ಮ ಆಸುರಿ ಗುಣಗಳ ಪ್ರತಿ ನಫರತ್ ತಿರಸ್ಕಾರ ಬರುತ್ತಲ್ವಾ. ನಿಮ್ಮನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ನನ್ನಲ್ಲಿ ದೈವಿ ಗುಣಗಳೆಷ್ಟಿದೆ, ನನ್ನಲ್ಲಿ ಯಾವುದೇ ತರಹದ ಅವಗುಣ ಇಲ್ವಲ್ಲ. ಚೆಕ್ಕಿಂಗ್ ಇದು. ಎಷ್ಟು ದೈವಿ ಗುಣ ಇದೆ, ನನ್ನಲ್ಲಿ ಯಾವ ಅವಗುಣಗಳಿಲ್ಲ ತಾನೆ. ಮನಸ ವಾಚ ಕರ್ಮಣ, ನಾನು ಯಾವುದೂ ಇಂಥ ಕೆಟ್ಟ ಕರ್ಮ ಮಾಡಲಿಲ್ಲ ತಾನೆ. ಯಾವುದು ಆಸುರಿ ಕರ್ಮ ಅಂದರೆ ಆಸುರಿ ಸಂಸ್ಕಾರಕ್ಕೆ ವಶ ಆಗಿ ಕರ್ಮ ಮಾಡಲಿಲ್ಲ ತಾನೆ. ನಾನು ಅನೇಕರನ್ನು ಮುಳ್ಳಿಂದ ಹೂವನ್ನಾಗಿ ಮಾಡೋ ಕರ್ತವ್ಯ ಮಾಡಿದ್ನ. ಇದನ್ನು ಚೆಕ್ ಮಾಡ್ಕೋತಾ ಹೋಗಬೇಕು. बाबा है बागवान और तुम ब्रह्मा कुमार कुमारिया हो माली. किस्म किस्म के माली भी होते हैं. कोई तो अनाड़ी है जो किसको आप समान नहीं बना सकते. प्रदर्शनी में बागवान तो नहीं जाएंगे ना, माली जाएंगे. ये माली भी शिव बाबा के साथ है. इसलिए बाबा के साथ है, इसलिए ये भी नहीं जा सकता. तुम माली जाते हो सर्विस करने के लिए, अच्छे अच्छे मालियों को ही बुलाते हैं. बाबा भी कहते हैं अनाड़ियों को न बुलाओ. बाबा नाम नहीं बतलाते हैं. 3rd क्लास माली भी है. बागवान प्यार उनको करेंगे जो अच्छे अच्छे फूल बनाकर दिखाएंगे. ತಂದೆ ಹೇಳ್ತಿರೋದು, ನೀವು ಮಾಲಿಗಳು, ತಂದೆ ಭಾಗವಾನ್ ಅಲ್ಲ, ತಂದೆಯ ಹೂದೋಟ ನೋಡ್ಕೊಳ್ಳೋಕ್ಕೆ ನೀವು ಮಾಲಿಗಳಿದ್ದೀರ. ಅಂದರೆ ಹೂದೋಟ ನೋಡ್ಕೊಳ್ಳೋಕ್ಕೆ ಕೆಲವ್ರು ಇರ್ತಾರಲ್ಲ, ಓನರ್ ಬೇರೆ ಇರ್ತಾರೆ. ಹಂಗೆ ಇವರೆಲ್ಲ ಮಾಲಿ. ಬ್ರಹ್ಮ ತಂದೆನೂ ಮಾಲಿ ಅಂತಾರೆ ಬಾಬಾ. ನೀವುಗಳು ಸರ್ವೀಸಲ್ಲಿ ಹೋಗ್ತೀರಾ, ಬಟ್ ಬ್ರಹ್ಮ ತಂದೆ ಜೊತೆ ಶಿವಬಾಬಾ ಇರೋ ಕಾರಣ ಇವರೆಲ್ಲ ಕಡೆ ಹೋಗೋಕ್ಕಾಗಲ್ಲ. ನೀವು ಹೋಗಿ ಸರ್ವೀಸ್ ಮಾಡ್ತೀರಾ. ಬಾಬಾ ಹೇಳ್ತಾರೆ, ನನ್ನ ಹತ್ರ 3rd ಕ್ಲಾಸ್ ಮಾಲಿನೂ ಇದ್ದಾರೆ. ಯಾರು ಅನೇಕರಿಗೆ ಜ್ಞಾನ ಕೊಟ್ಟು ತನ್ನ ಸಮಾನ ಮಾಡ್ಕೊಳ್ಳಲ್ಲ, ಜ್ಞಾನ ಹೇಳಕ್ಕೆ ಬರಲ್ಲ, ಅವರನ್ನು ಬಾಬಾ 3rd ಕ್ಲಾಸ್ ಮಾಲಿ ಅಂತಿದ್ದಾರೆ. ಯಾರ ಸಂಸ್ಕಾರಗಳನ್ನು ಚೇಂಜ್ ಮಾಡಲ್ಲ. ನಾನು ಹೆಸರು ಹೇಳಲ್ಲ, ಆದರೆ ನಾನು ಯಾರನ್ನು ಪ್ರೀತಿ ಮಾಡ್ತೀನಿ ಅಂದರೆ ಯಾರು ಅನೇಕರನ್ನು ಒಳ್ಳೊಳ್ಳೆ ಹೂಗಳನ್ನಾಗಿ ತಯಾರು ಮಾಡ್ತಾರೆ. ನಾನೆಷ್ಟು ನನ್ನನ್ನು ಜ್ಞಾನ ಯೋಗದಿಂದ ತಯಾರು ಮಾಡ್ಕೋತೀನಿ, ಅಷ್ಟು ನಾನು ಅನ್ಯರನ್ನು ತಯಾರು ಮಾಡ್ಬೋದು. ಈಗ ನಾವು ಯಾರನ್ನು ಪರಿವರ್ತನೆ ಮಾಡಲ್ಲ, ಕೋರ್ಸೇ ಕೊಡಲ್ಲ, ಜ್ಞಾನನೇ ಕೊಡಲ್ಲ, ಆ ಉತ್ಸಾಹನೂ ಇಲ್ಲ ಬೇರೆಯವ್ರಿಗೆ ಒಳ್ಳೇದು ಮಾಡಿ ಎಲ್ಲರೂ ಉದ್ಧಾರ ಮಾಡಬೇಕಂತಂದರೆ ಅವರನ್ನು ಬಾಬಾ ಇವತ್ತು 3rd ಕ್ಲಾಸ್ ಮಾಲಿ ಅಂತಿದ್ದಾರೆ ನೋಡ್ರಿ. उस पर बागवान भी खुश होगा. मुख से सदैव रतन ही निकालते रहते हैं. कोई रतन के बदले पत्थर निकालेंगे तो बाबा क्या कहेंगे. शिव पर अक का फूल भी चढ़ाते हैं ना, तो कोई ऐसे भी है. चलन तो देखो कैसे है. कांटे भी चढ़ते हैं, चढ़कर फिर जंगल में चले जाते हैं. ಕೇಳ್ರಿ ಏನು ಹೇಳ್ತಾರೆ. ಸತೋ ಪ್ರಧಾನ್ ಬನ್ನೆ ಬದಲೇ और ही तमो प्रधान बनते जाते हैं. उनकी फिर क्या गति होती है. ಕೇಳ್ರಿ, उनकी फिर क्या गति होती है. ತಂದೆ ಏನು ಹೇಳ್ತಿದ್ದಾರೆ,
ನನ್ನ ಹತ್ರ 3rd ಕ್ಲಾಸ್ ಮಾಲಿಗಳು ಇದ್ದಾರೆ, ಯಾರು ಗಣ್ಯರಿಗೆ ಜ್ಞಾನ ಹೇಳಲ್ಲ, ಅನೇಕರನ್ನು ಹೂಗಳನ್ನು ಮಾಡಲ್ಲ, ಅವರನ್ನು ಇವತ್ತು ಬಾಬಾ 3rd ಕ್ಲಾಸ್ ಅಂತಾರೆ. ನೀವು ಯಾರ್ಯಾರು ಒಳ್ಳೊಳ್ಳೆ ಹೂಗಳನ್ನು ತಯಾರು ಮಾಡ್ತಾರೆ ಅವರನ್ನು ನೋಡಿ ನಾನು ಖುಷಿ ಪಡ್ತೀನಿ. ಯಾವ ಮಕ್ಕಳು ಸದಾ ಮುಖದಿಂದ ಜ್ಞಾನ ರತ್ನಗಳನ್ನೇ ಹೇಳ್ತಿರ್ತಾರೆ, ಕೆಲವು ಮಕ್ಕಳು ಹಂಗಿದ್ದಾರೆ ರತ್ನಗಳ ಬದಲಾಗಿ ಕಲ್ಲುಗಳನ್ನು ಅಂದರೆ ಅದಿದು ಮಾತು ವ್ಯರ್ಥ ಮಾತುಗಳನ್ನು ಆಡ್ತಾರೆ. ಅಂಥವ್ರಿಗೆ ಏನು ಹೇಳ್ತಾರೆ ಬಾಬಾ? ಏನು ಮಾಡೋದು? ಶಿವನ ಮೇಲೆ ಎಕ್ಕದೂ ಇಡ್ತಾರೆ, ಶಿವನಿಗೆ ಹೂವನ್ನು ಹಾಕ್ತಾರೆ, ಮುಳ್ಳೂ ಇಡ್ತಾರೆ. ಹಂಗೆ ಇಲ್ಲಿನೂ ನನ್ನ ಮಕ್ಕಳಲ್ಲಿನೂ ಹೂಗಳಾಗಕ್ಕೆ ಬಂದ್ಬಿಟ್ಟು ಹೋಗಿ ಮುಳ್ಳುಗಳಾಗ್ಬಿಡ್ತಾರೆ. ಅವಾಗೇನಾಗುತ್ತೆ? ಸತೋಪ್ರಧಾನರಾಗೋದ್ರ ಬದಲಾಗಿ ನನ್ನ ಮಕ್ಕಳಾಗಿ ನನ್ನನ್ನು ಬಿಟ್ಟು ಕೆಟ್ಟ ಕೆಲಸ ಮಾಡ್ತಾರೆ ಅಂದರೆ ಇನ್ನು ಜಾಸ್ತಿ ತಮೋಗುಣಿ ಆಗಿಬಿಡ್ತಾರೆ. ಆವಾಗ ಅವ್ರ ಗತಿ ಏನಾಗಬಹುದು? ಬಾಬನಿಗೂ ಯೋಚನೆ ಆಗುತ್ತಲ್ಲ, ಮಕ್ಕಳ ಗತಿ ಏನು? ನನ್ನವರಾಗಿ ಅಂತಿಂಥ ಕರ್ಮ ಮಾಡೋದು ತುಂಬ ಡೇಂಜರ್ ಅಲ್ಲ. ಬಾಬಾ ಏನು ಹೇಳ್ತಾರೆ? ಬರೀ ಅವಗುಣಗಳನ್ನೇ ಉಪಯೋಗಿಸ್ಬೇಡಿ ಅಂತಾರೆ. ಇನ್ನು ವಿಕಾರಗಳಂತೂ ದೊಡ್ಡ ವಿಷಯ ಅಲ್ವಾ. बाप कहते हैं मैं एक तो निष्कामी हूँ और दूसरा परोपकारी हूँ. परोपकार करता हूँ भारतवासियों पर जो हमारी ग्लानि करते हैं. बाप कहते हैं मैं इस समय ही आकर स्वर्ग की स्थापना करता हूँ. किसको कहो स्वर्ग चलो तो कहेंगे स्वर्ग में तो हम यहाँ है ना. अरे स्वर्ग होता है सतयुग में, कलयुग में स्वर्ग कहाँ से आया? ತಂದೆ ಹೇಳೋದು ಒಂದು, ನಾನು ನಿಷ್ಕಾಮಿ, ಭಗವಂತನಿಗೆ ಯಾವುದೇ ಕರ್ಮ ಮತ್ತು ಕರ್ಮದ ಫಲ ಇಲ್ಲ. ಕರ್ಮದಲ್ಲಿ ನಮ್ಮ ಥರ ಕರ್ಮ ಮಾಡಲ್ಲಲ್ಲ. ನಾನು ಇನ್ನೊಂದು ಪರೋಪಕಾರಿ, ನಿಷ್ಕಾಮಿ ಆ್ಯಂಡ್ ಪರೋಪಕಾರಿ. ನಾನು ಎಲ್ಲರಿಗೆ ಪರೋಪಕಾರ, ಎಲ್ಲರ ಮೇಲೆ ಪರೋಪಕಾರ ಮಾಡ್ತೀನಿ. ಅದರಲ್ಲಿ ಭಾರತವಾಸಿಗಳ ಮೇಲೆ ಪರೋಪಕಾರ ಮಾಡ್ತೀನಿ. ಯಾಕೆಂದರೆ ನನ್ನನ್ನು ಗ್ಲಾನಿ ಮಾಡಿದ್ರೂ ನಾನು ಅವ್ರಿಗೆ ಬಂದು ಉಪಕಾರ ಮಾಡ್ತೀನಿ. ಗ್ಲಾನಿ ಏನು ಮಾಡಿದ್ವಿ? ಸರ್ವವ್ಯಾಪಿ ಅಂತ ಹೇಳ್ಬಿಟ್ವಿ. ಬಾಬಾ ಹೇಳ್ತಾರೆ, ಈಗ ಮನುಷ್ಯರಿಗೆ ಭಗವಂತ ಬಂದಿದ್ದಾರೆ ಸ್ವರ್ಗಕ್ಕೆ ಬನ್ನಿ ಅಂದರೆ ಅಯ್ಯೋ ನಾವು ಇಲ್ಲೇ ಸ್ವರ್ಗದಲ್ಲಿ ಇದ್ದೀವಿ ಅಂತಾರೆ. ಬಾಬಾ ಹೇಳ್ತಾರೆ, ಮಕ್ಕಳೇ ಕೇಳಿ, ನರಕ ಕಲಿಯುಗ ಇದು, ಈಗ ಇಲ್ಲಿ ಸ್ವರ್ಗ ಎಲ್ಲಿಂದ ಬಂತು ಅಂತ. पुरानी ये तमो प्रधान दुनिया है, मनुष्यों को पता ही नहीं है कि स्वर्ग कहाँ होता है. स्वर्ग आसमान में समझते हैं. दिल वाला मंदिर में भी स्वर्ग ऊपर में दिखाया है, नीचे तपस्या कर रहा है. तो मनुष्य भी इसलिए कह देते फलाना स्वर्ग पधारा. स्वर्ग कहाँ है सबके लिए कह देते स्वर्गवासी हुआ. या ही विषय सागर क्षीर सागर विष्णुपुरी को कहा जाता है. उन्होंने फिर पूजा के लिए एक बड़ा तालाब बनाया है, उसमें विष्णु को बिठाया है. अभी तुम बच्चे स्वर्ग में जाने की तैयारी कर रहे हो, जहाँ दूध की नदियाँ होंगा. अभी तुम बच्चे पुल बनते जाओ. ऐसी कोई चलन कभी नहीं चलनी है जो कोई कहे ये तो कांटा है. हमेशा पुल बनने के लिए पुरुषार्थ करते रहो. माया कांटा बना देती है, इसलिए अपनी बहुत बहुत संभाल करनी है. ತಂದೆ ಹೇಳ್ತಿರೋದು ಅಂದರೆ ಈಗ ಸ್ವರ್ಗ ನರಕದ ಬಗ್ಗೆ ಮನುಷ್ಯರಿಗೆ ದೊಡ್ಡ ಕನ್ಫ್ಯೂಷನು. ಸ್ವರ್ಗ ಮೇಲಿದೆ, ಪಾತಾಳ ಕೆಳಗಡೆ ಇದೆ, ಏನೇನೋ ಹೇಳ್ತಾರೆ. ಸ್ವರ್ಗ ಮೇಲಿಲ್ಲ, ಇದೇ ಧರ್ತಿ, ಸ್ವರ್ಗ ನರಕ ಆಗುತ್ತೆ ಅಂದಾಗ ಈಗ ಈಸಿ ಅಲ್ಲ. ಯಾರಾದರೂ ಶರೀರ ಬಿಟ್ಟರೆ ವೈಕುಂಠವಾಸಿ ಆದರೂ ಸ್ವರ್ಗವಾಸಿ ಆದರು ಅಂತಾರೆ. ದಿಲ್ವಾಲದಲ್ಲಿನೂ ಮೇಲ್ ಸ್ವರ್ಗ ತೋರಿಸಿ ಕೆಳಗೆ ತಪಸ್ಸು ತೋರಿಸಿದ್ದಾರೆ. ಬಟ್ ಈಗಿದ್ರ ವ್ಯತ್ಯಾಸ ಎಲ್ಲರಿಗೂ ಹೇಳಬೇಕಾಗುತ್ತೆ. ಮಕ್ಕಳೇ, ನೀವೀಗ ಸ್ವರ್ಗಕ್ಕೆ ಹೋಗೋದು ತಯಾರಿ ಮಾಡ್ತಿದ್ದೀರಾ, ಎಲ್ಲಿ ಹಾಲಿನ ನದಿಗಳು ಹರಿಯುತ್ತೆ, ನೀವು ಮಕ್ಕಳಿಗೆ ಹೂಗಳಾಗ್ತಿದ್ದೀರಾ, ಅಂದರೆ ಅವಗುಣಗಳ ಮುಳ್ಳನ್ನು ತೆಗಿತಿದ್ದೀರಾ. ನಿಮ್ಮಲ್ಲಿ ಇಂಥ ಚಲನೆ ಯಾವುದು ಇರಬಾರ್ದು. ಜನ ಅಯ್ಯೋ ಇವ್ರೇನ್ರಿ ಮುಳ್ಳು ಥರ ಇದ್ದಾರೆ, ಒಳ್ಳೆ ಚುಚ್ಚೋದು ಕಚ್ಚೋದು ಅಷ್ಟೇ, ದುಃಖ ಕೊಡೋದೇ ಗೊತ್ತಿದೆ ಅಂತ. ಸೊ ಅದಕ್ಕೆ ಸದಾ ಹೂ ಆಗೋ ಪುರುಷಾರ್ಥ ಮಾಡಿ. ಮಾಯೆ ಮುಳ್ಳನ್ನು ಮಾಡಿಬಿಡುತ್ತೆ. ಅದಕ್ಕೆ ಭಾಳ 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 ಎಚ್ಚರವಾಗಿರಿ. बाप कहते हैं गृहस्थ व्यवहार में रहते कमल फूल समान पवित्र बनना है. बागवान बाबा कांटों से फूल बनाने आए हैं. देखना है हम फूल बने हैं. फूलों को ही सर्विस के लिए जहाँ तहाँ बुलाते हैं. बाबा गुलाब का फूल भेजो. दिखाई तो पड़ता है ना कौन कौन सा फूल है.
बाप कहते मैं आता ही हूँ तुमको राजयोग सिखलाने। ये आई ही सत्य नारायण की कथा। सत्य प्रजा भी नहीं है, राजा रानी बनेंगे तो प्रजा भी अंडरस्टूड बनेंगे। ಇಂಪಾರ್ಟೆಂಟ್ ಏನು ಹೇಳ್ತಿದ್ದಾರೆ, ಗೃಹಸ್ಥ ವ್ಯವಹಾರದಲ್ಲಿದ್ದೂ ಕಮಲ ಪುಷ್ಪದ ಸಮಾನ ಪವಿತ್ರವಾಗಿರಿ. ಭಗವಾನ್ ಹೂದೋಟದ ಮಾಲೀಕ ನಮ್ಮನ್ನು ಹೂಗಳನ್ನು ಮಾಡ್ತಿದ್ದಾರೆ. ತನ್ನನ್ನು ತಾನು ಚೆಕ್ ಮಾಡ್ತಾನೆ ಇರಬೇಕು, ನಾನು ಎಲ್ಲಿವರೆಗೂ ಹೂವಾಗಿದ್ದೀನಿ, ನನ್ನಲ್ಲಿ ಯಾವುದೇ ಅವಗುಣದ ಮುಳ್ಳಿಲ್ಲ ತಾನೆ. ಹೂಗಳನ್ನು ಸರ್ವೀಸ್ ಮಾಡಲಿಕ್ಕೆ ಎಲ್ಲ ಕಡೆ ಕಳಿಸ್ಲಾಗುತ್ತೆ. ಬಾಬಂಗೂ ಹೇಳ್ತಾರೆ, ಬಾಬಾ ನಮಗೆ ಗುಲಾಬಿ ಹೂಗಳನ್ನು ಕಳಿಸಿ. ಚಲನೆಯಿಂದನೇ ಅರ್ಥ ಆಗುತ್ತೆ ಇವ್ರು ಗುಲಾಬಿ ಹೂವನ ಎಕ್ಕದುವ ಅಂತ. ಬಾಬಾ ಮೇಲೇ ಹೇಳ್ಬಿಟ್ರಲ್ಲ, 3rd ಕ್ಲಾಸ್ ಅಂದರೆ ಮಕ್ಕಳನ್ನು ಕರೆಸ್ಬೇಡಿ ಅಂತ ನಾನೇ ಹೇಳ್ತೀನಿ ಅಂತ. ಅಂದರೆ ಸರ್ವೀಸ್ ಆಗಲ್ಲ, ವೇಸ್ಟು. ಆದರೆ 3rd ಕ್ಲಾಸ್ ಇರೋವ್ರಿಗೇನೆ ಇಂಟ್ರೆಸ್ಟು ಎಲ್ಲ ಕಡೆ ಹೋಗ್ಬೇಕಂತ. ಊರು ತಿರ್ಗಕ್ಕೆ ಹೋಗೋಕ್ಕೆ ಸರ್ವೀಸ್ ಮಾಡೋ ಇಂಟ್ರೆಸ್ಟ್ ಇರಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನಾನು ಬರೋದೇ ರಾಜಯೋಗ ಕಲಿಸ್ಲಿಕ್ಕೆ. ಇದು ಸತ್ಯನಾರಾಯಣನ ಕತೆ, ಸತ್ಯ ಪ್ರಜೆ ಆಗೋ ಕತೆ ಅಲ್ಲ, ನಾರಾಯಣನಾಗ್ತಕ್ಕಂಥ ಕತೆ. ಅಂಡರ್ಸ್ಟುಡ್ ರಾಜ ಇದ್ದರೆ ಪ್ರಜೆಗಳು ಆಗ್ತಾರೆ ಅಂತ. ಅಭಿ ತುಮ್ ಸಮಜ್ತೆ ಹೋ ರಾಜ ರಾಣಿ ತಥಾ ಪ್ರಜಾ ಕೈಸೆ ನಂಬರ್ವಾರ್ बनती है। गरीब जिनके पास 2-5 रुपया भी नहीं बचता वो क्या देंगे, उनको भी उतना मिलता है जितना 1000 देने वाले को मिलता है। सबसे ज़्यादा भारत गरीब है, किसको भी याद नहीं है कि हम भारतवासी ಸ್ವರ್ಗವಾಸಿ थे। ತಂದೆ ಹೇಳ್ತಿರೋದು ನಂಬರ್ವಾರ್, ಇಲ್ಲಿ ಎಲ್ಲರೂ ಪುರುಷಾರ್ಥ ಅಲ್ಲ. ರಾಜ ರಾಣಿ ತಥಾ ಪ್ರಜಾ ಸತ್ಯುಗದಲ್ಲಿ ಹೆಂಗೆ ರಾಜ ರಾಣಿ ಹಂಗಂಗೆ ಯಥಾ ಪ್ರಜಾ ಅಂತ ಇದೆಯಲ್ಲ. ಈ ಬಡವರು ಯಾರ ಹತ್ರ ಅವಾಗೆಲ್ಲ 5 ಆಣಿ 10 ಆಣಿ ಇರ್ತಿತ್ತಲ್ಲ, ಅವ್ರಿಗೆ ಸಾಕಾಗ್ತಿರ್ಲಿಲ್ಲ, ಅವ್ರು ಏನು ಕೊಡ್ತಾರೆ. ಆದ್ರೂ ಬಡವರು ಮಿಗಿಸಿ 1 ಆಣಿ ಕೊಟ್ಟರು ಸಾಹುಕಾರದ 1,000 ರೂಪಾಯಿಗೆ ಸಮಾನ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಅವ್ರಿಗೂ ಈಕ್ವಲ್, ಸಾಹುಕಾರಿಗೆ ಸಿಕ್ಕದಷ್ಟೇ ಈಕ್ವಲ್ ಬಡವರಿಗೂ ಪ್ರಾಪ್ತಿ ಸಿಗುತ್ತೆ ಅಂತ ಹೇಳ್ತಾರೆ ಬಾಬಾ. ಯಾಕೆಂದರೆ ಭಾರತವಾಸಿಯರೇ ಈಗ ಬಡವರಾಗ್ಬಿಟ್ಟಿದ್ದಾರೆ. ಯಾರಿಗೂ ಗೊತ್ತಿಲ್ಲ ಭಾರತ ಸ್ವರ್ಗವಾಗಿತ್ತು, ದೇವತೆಗಳ ಮಹಿಮೆ ಅಂತೂ ಮಾಡ್ತಾರೆ. ಬಟ್ ಆದರೆ ಬುದ್ಧಿವಂತಿಕೆ ಇಲ್ಲ, ನಾವೇ ಭಾರತದಲ್ಲಿ ದೇವತೆಗಳಾಗಿದ್ವಿ ಅಂತ. तो ಅದಕ್ಕೆ जैसे मेढक ट्रां ट्रां करते हैं ना, बाहुबल बुलबुल आवाज़ कितना मीठा करती है, अर्थ कुछ भी नहीं है। आजकल गीता सुनाने वाले कितने माताएं भी निकली है, गीता से कौन सा धर्म स्थापन हुआ ये भी कुछ नहीं जानते हैं। थोड़ा रिद्धि सिद्धि कोई ने दिखाई तो बस समझेंगे यही भगवान है, लेकिन गाते हैं पतित पावन, तो पतित है ना। बाप कहते विकार में जाना यह है नंबर 1 पतितपना, ये सारी दुनिया पतित है। ತಂದೆ ಹೇಳ್ತಿರೋದು, ಮನುಷ್ಯರಿಗೆ ಏನೂ ಗೊತ್ತಿಲ್ಲಲ್ಲ, ಸುಮ್ಮನೆ ಏನು ಬಾಯಿಗೆ ಬಂದಿದ್ದು ಹೇಳ್ತಾರೆ. ಅಂದರೆ ಹೆಂಗೆ ಈ ಕಪ್ಪೆ ಟ್ರಾನ್ 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 ಅಂತ ರಾತ್ರಿಯೆಲ್ಲ ಕಿರ್ಚ್ತಾ ಇರುತ್ತೆ, ಹಾಗೆ ಗೀತೆಯನ್ನು ಹೇಳ್ತಾನೆ ಇರ್ತಾರೆ. ಕೆಲವ್ರಿಗೆ ಮಾತೇರು ಬಂದಿದ್ದಾರೆ, ಎಷ್ಟು ಜನ ಎಲ್ಲ ಹೇಳ್ತಾರೆ, ಬಟ್ ಅರ್ಥ ಮಾತ್ರ ಏನೂ ಗೊತ್ತಿಲ್ಲ. ನೀವು ಮಕ್ಕಳು ಏನು ಜ್ಞಾನ ಹೇಳ್ತೀರಾ, ನೀವು ತುಂಬ ಸ್ವೀಟಾಗಿ ತಂದೆಯ ಜ್ಞಾನ ಹೇಳ್ಬೇಕು, ಟ್ರಾನ್ ಟ್ರಾ ಮಾಡಿಕೊಡ್ದು ಅಂತ ಹೇಳ್ತಿರೋದು. ಬುಲ್ಬುಲ್ಲು ಅದು ತುಂಬ ಸ್ವೀಟಾಗಿ ಕೂಗುತ್ತಲ್ಲ, ಅದಕ್ಕೆ ಬಾಬಾ ಕಂಪೇರ್ ಮಾಡ್ತಿರೋದು. ಈಗ ಗೀತೆ ಅವ್ರು ಗೀತೆ ಹೇಳ್ತಾರೆ, ಗೀತೆಯಿಂದ ಯಾವ ಧರ್ಮ ಸ್ಥಾಪನೆ ಆಯಿತು, ಗೀತೆ ಯಾರು ಹೇಳಿದ್ರು ಇದಂತೂ ಯಾರಿಗೂ ಗೊತ್ತೇ ಇಲ್ಲಲ್ಲ. ಜನ ಹೆಂಗೆ ಅಂದರೆ ಸ್ವಲ್ಪ ರಿದ್ದಿ ಸಿದ್ದಿ ತೋರಿಸಿದ್ರು, ಎಲ್ಲೋ ಬೂದಿ ಕೊಟ್ಟರು ಅಲ್ಲಿ ಓಡೋಗ್ತಾರೆ, ಅವರೇ ಭಗವಂತ ಅಂತಾರೆ. ಭಗವಂತ ಪತಿತ ಪಾವನ ಯಾರಿಗೂ ಗೊತ್ತಿಲ್ಲ. ವಿಕಾರಕ್ಕೆ ವಶರಾಗೋದು, ಕಾಮ್ ವಿಕಾರಕ್ಕೆ ವಶರಾಗೋದಂದರೆ ನಂಬರ್ 1 ಪತಿತ್ಪನ. ಅಂದರೆ ಜಾಸ್ತಿ ಪಾಪದ ಕೌಂಟಿಂಗ್, ಜಾಸ್ತಿ ಹೊರೆ, ಜಾಸ್ತಿ ಪನಿಷ್ಮೆಂಟ್ ಈ ವಿಕಾರದಿಂದ. तो ಅದಕ್ಕೆ ಹೇಳ್ತಿದ್ದಾರೆ, सब पुकारते हैं ना ये पतित पावन आओ, अब उनको आना है या गंगा स्नान करने से पावन बनना है। बाप को मनुष्य से देवता बनाने के लिए कितनी मेहनत करनी पड़ती है। ಪತಿತ ಪಾವನ ಬಾಂದರೆ ಗಂಗಾ ನದಿಯಲ್ಲಿ ಹೋಗಿ ಸ್ನಾನ ಮಾಡಂಗಿದ್ರೆ ಯಾಕೆ ಬರಬೇಕು? ಸೊ ಅಂಡರ್ಸ್ಟುಡ್
ನೀರಿಂದ ಯಾರೂ ಪಾವನ ಆಗಲ್ಲ. ಇಡೀ ಪ್ರಪಂಚ ತಂದೆಯನ್ನು ಕರಿತಿದೆ. ಅದಕ್ಕೆ ಬಾಬಾ ಹೇಳೋದು ನೋಡಿ, ನಾನು ಮನುಷ್ಯರಿಂದ ದೇವತೆ ಮಾಡೋಕ್ಕೆ ಎಷ್ಟು ಪರಿಶ್ರಮ ಪಡಬೇಕಾಗತ್ತೆ. बाप कहते मुझे याद करो तो तुम कांटे से फूल बन जाएंगे. ಮಕ್ಕಳೇ, ನಾನು ಒಬ್ಬನನ್ನು ನೆನಪು ಮಾಡಿ ನೀವು ಮುಳ್ಳಿಂದ ಹೂಗಳಾಗ್ಬಿಡ್ತೀರ. ಮುಖ್ ಸೇ ಕಭಿ ಭಿ ಪತ್ತರ್ ನೈ ನಿಕಾಲೋ, ಫೂಲ್ ಬನೋ ಯೇ ಭಿ ಪಡಾಯಿ ಹೇ. ಎಂದೂ ಬಾಯಿಂದ ಕಲ್ಲು ತೆಗಿಬೇಡಿ, ಸದಾ ಹೂಗಳಾಗೋ ಪುರುಷಾರ್ಥ ಮಾಡಿ. ಇದು ವಿದ್ಯೆ ಅಲ್ವಾ ಮಕ್ಕಳೇ? ಬಾಬಾ ಹೇಳಿದ್ರಲ್ಲ, ಮುಖದಿಂದ ಸದಾ ರತ್ನಗಳು ಬರಬೇಕು. ಚಲ್ತೆ ಚಲ್ತೆ ಗ್ರಹಚಾರಿ ಬೈಟ್ ಜಾತೆ ತೋ ಫೇಲ್ ಹೋ ಜಾತೆ, ಹೋಪ್ ಫುಲ್ ಸೇ ಹೋಪ್ಲೆಸ್ ಹೋ ಜಾತೆ. ಮಾಯೆ ಪ್ರಭಾವ ಬಂತಣ್ಣ ನಡೀತಾ ನಡೀತಾ ಏನು ಫೇಲ್ ಆಗಿಬಿಡ್ತಾರೆ, ಹೋಪ್ ಇರೋರು ಹೋಪ್ಲೆಸ್ ಆಗಿಬಿಡ್ತಾರೆ. ಯಾಕೆ? ಗ್ರಹಚಾರಿ, ಮಾಯೆ ಗ್ರಹಚಾರಿ ಕೂತ್ಕೊಳ್ಳುತ್ತೆ. ಅರ್ಥವಸಿ ಯೋಗಯುಕ್ತರಾಗಿಲ್ಲ ಅಂದರೆ ಮಾಯೆ ಗ್ರಾಚಾರ ಕೂತ್ಕೋತಂತನೂ ಅರ್ಥ ಆಗಲ್ಲ. ಹಂಗೆ ಮಾಯೆ ವಶ ಮಾಡ್ಕೊಂಡ್ಬಿಡುತ್ತೆ. ಅದಕ್ಕೆ ಎಚ್ಚರ, ಹೋಪ್ಲೆಸ್ ಆಗಿಬಿಡ್ತಾರೆ. ಫಿರ್ ಕೇತೆ ಹಮ್ ಬಾಬಾ ಕೆ ಪಾಸ್ ಜಾಯ್, ಇಂದ್ರ ಕಿ ಸಭಾ ಮೇ ಗಂದೆ ತೋಡೆ ಹಿ ಆ ಸಕ್ತೆ. ये इंद्र सभा है, ब्राह्मणी जो ले आती है उस पर भी बड़ी जवाबदारी है. विकार में गया तो ब्राह्मणी पर भी बोझा पड़ेगा. इसलिए संभाल कर किसको ले आना चाहिए. आगे चल तुम देखेंगे साधु संत आदि सब क्यू में खड़े हो जाएंगे. भीष्म पितामह आदि का नाम है ना. बच्चों की बड़ी विशाल बुद्धि होना चाहिए. ತುಂಬ ಇಂಪಾರ್ಟೆಂಟ್ ಮಾತು. ಏನು ಹೇಳ್ತಾರೆ ಬಾಬಾ ಅಂದರೆ, ಹೋಪ್ಲೆಸ್ ಆಗಿಬಿಡ್ತಾರೆ. ಆಮೇಲೆ ಬಾಬನ ಹತ್ರ ಹೋಗ್ಬೇಕಂತಾರೆ. ಬಾಬಾ ಹೇಳ್ತಾರೆ, ಬ್ರಾಹ್ಮಣಿಯರು ಏನಾದರೂ ಅಂತಿಂಥವ್ರು ವಿಕಾರಕ್ಕೆ ವಶರಾದವ್ರನ್ನ ಕರ್ಕೊಂಬಂದರೆ ಎಲ್ಲ ಬರೋ ಪಾಪ ಅವ್ರ ತಲೆ ಮೇಲೆ. ಅದಕ್ಕೆ ನೋಡಬೇಕು ಅವ್ರ ವಿಕಾರಿಗಳಲ್ಲ ತಾನೇ, ನಿಯಮಗಳಲ್ಲಿ ಪಕ್ಕ ಇದ್ದಾರಾ, ಇಲ್ಲಾಂದರೆ ನೀವು ಶ್ರಾಪಿತರಾಗ್ಬಿಡ್ತೀರಾ ಅಂತಿದ್ದಾರೆ ಬಾಬಾ ಇಂದ್ರ ಸಭೆಯಲ್ಲಿ. ಎಚ್ಚರ. ಆಮೇಲೆ ನೋಡ್ರಿ, ಸಾಧು ಸಂತರೂ ಕ್ಯೂ ಅಲ್ಲಿ ನಿಂತಿರ್ತಾರೆ. ಭೀಷ್ಮ ಮಹಾಪಿತರಿಗೆ ಬಾಣ ಹೊಡೆದ್ರು ಅಂತ ಗಾಯನ ಇದೆಯಲ್ಲ, ಎಲ್ಲರೂ ನನ್ನ ಹತ್ರ ಬರಲೇಬೇಕು ಮಕ್ಕಳೇ. ಬಚ್ಚೋಂಕಿ ಬಡಿ ವಿಶಾಲ್ ಬುದ್ಧಿ ಚಾಹಿಯೆ. ಎಲ್ಲವನ್ನ ಅರ್ಥ ಮಾಡ್ಕೊಂಡು ನಡಿಲಿಕ್ಕೆ ಬಹಳ ವಿಶಾಲ ಬುದ್ಧಿ ಬೇಕು. ತುಮ್ ಕಿಸಿ ಕೋ ಭಿ ಬತಾ ಸಕ್ತೆ ಹೋ ಭಾರತ್ ಗಾರ್ಡನ್ ಆಫ್ ಫ್ಲವರ್ ತ. ನೀವು ಯಾರಿಗಾದರೂ ಹೇಳ್ಬೋದು ಭಾರತ गार्डन ऑफ फ्लावर था, देवी देवताएं रहते थे. अभी तो कांटे बन गए हैं, तुम्हारे में 5 विकार है. रावण राज्य माना ही जंगल, बाप आकर कांटों को फूल बनाते हैं. ख्याल करना चाहिए, अभी हम गुलाब के फूल नहीं बने तो जन्म जन्मांतर अक के फूल ही बनेंगे. ಸಿ ಪರಮಾತ್ಮ ಬಂದು ಮುಳ್ಳಿಂದ ಹೂ ಮಾಡ್ತಿದ್ದಾರೆ ಅಂದರೆ ಬೇಗ ಆಗಬೇಕು. ನಾವು ಈಗ ಪರಿಶ್ರಮ ಪಟ್ಟು ಯೋಗ ಮಾಡಿ ಒಬ್ಬರ ನೆನಪಲ್ಲಿ ಗುಲಾಬಿ ಹೂ ಆಗಲಿಲ್ಲ ಅಂದರೆ ನೀವು ತಿಳ್ಕೊಂಡ್ಬಿಡಿ, ಜನ್ಮಾಂತರಕ್ಕೆ ಬರೀ ನಾನು ಎಕ್ಕದುವದಲ್ಲಿ ಒಂದು ಸುಂದರತೆಯೂ ಇಲ್ಲ, ಎಕ್ಕದುವದಲ್ಲಿ ಸುವಾಸನೆಯೂ ಇಲ್ಲ, ಏನಕ್ಕೂ ಪ್ರಯೋಜನ ಇಲ್ಲ ಅನ್ನೋ ಥರ. ಹರೇಕೋ ಅಪ್ನ ಕಲ್ಯಾಣ ಕರ್ನ. ಎಲ್ಲರೂ ಅವರವರ ಕಲ್ಯಾಣ ಮಾಡ್ಕೊಳ್ಳೋ ಚಿಂತೆ ಇಟ್ಕೋಬೇಕು. शिव बाबा पर थोड़े ही मेहरबानी करते, मेहरबानी तो अपने पर करनी है. ನೀವೇನು ನನ್ನ ಮೇಲೆ ದಯೆ ತೋರಿಸ್ತಿದ್ದೀರಾ, ನಿಮ್ಮ ಮೇಲೆ ದಯೆ ತೋರಿಸ್ಕೊಳ್ಳಿ, ನಿಮ್ಮ ಕಲ್ಯಾಣ ಮಾಡ್ಕೊಳ್ಳಿ ಮಕ್ಕಳೇ. ನೀವು ಮಾಡ್ಕೊಳ್ಳಿಲ್ಲ, ನಿಮ್ಗೆ ಹೆಂಗೆ ಬೇಕೋ ನಡೀತೀರಾ ಅಂದರೆ ನುಕ್ಸಾನ್ ನಿಮಗೆ. ಅಬ್ ಶ್ರೀಮತ್ ಪರ್ ಚಲ್ನಾ ಹೇ. ಆರ್ಡರ್ ಏನೋ ತನ್ನ ಕಲ್ಯಾಣ ಮಾಡ್ಕೊಳ್ಳೋಕ್ಕೆ ತನ್ನ ಮೇಲೆ ದಯೆ ತೋರಿಸೋದಂದರೆ ಸದಾ ಶ್ರೀಮತದ ಮೇಲೆ ನಡಿಬೇಕು. बगीचे में कोई जाएंगे तो खुशबूदार फूल कोई देखेंगे, अग को थोड़े ही देखेंगे. फ्लावर शो होता है ना, ये भी फ्लावर शो है, बड़ी भारी इनाम है. बहुत फर्स्ट क्लास फूल बनना है, बड़ी मीठी चलन चाहिए. क्रोधी के साथ बड़ा नम्र हो जाना चाहिए. हम श्रीमत पर पवित्र बन पवित्र दुनिया स्वर्ग का मालिक बनने चाहते हैं. युक्तियाँ तो बहुत होती है, माताओं में त्रिया चरित्र बहुत होते हैं ना. तो चतुराई में पवित्रता में रहने के लिए पुरुषार्थ करना है. ಚತುರಾಯಿ ಸೇ ಪವಿತ್ರತೆ ಅಂದರೆ ಯುಕ್ತಿ ಮಾಡಬೇಕು. ಮನೆಯಲ್ಲಿ
ಪವಿತ್ರತೆಯಲ್ಲಿ ಕಂಪಲ್ಸರಿ ನಡೆಯೋ ಪುರುಷಾರ್ಥ ಮಾಡಬೇಕು. ಶ್ರೀಮತದಲ್ಲಿ ನಡೆದು ಪವಿತ್ರರಾಗಬೇಕು, ಮಾಡಬೇಕು. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ, ನೀವು ಮಕ್ಕಳಿಗೆ ತುಂಬ ದೊಡ್ಡ ಶೋಸ್ ಅಂದರೆ ಫಸ್ಟ್ ಕ್ಲಾಸ್ ಹೂ ಆಗಬೇಕು, ಇದಕ್ಕೆ ದೊಡ್ಡ ಪ್ರೈಸ್ ಕೊಡ್ತೀನಿ, ನೀವೆಂದೂ ಮುಳ್ಳುಗಳಾಗಬಾರ್ದು. ಅದಕ್ಕೆ ಆಧಾರ ಏನು? ಶ್ರೀಮತ ಅಂತ ಮೇಲೇನು ಹೇಳಿದ್ರು. ಫ್ಲವರ್ ಶೋ ಅಲ್ಲಿ ಒಳ್ಳೆ ಫ್ಲವರ್ಸನ್ನೇ ನೋಡ್ತಾರ, ಎಕ್ಕದು ನೋಡಕ್ಕೆ ಬರ್ತಾರ ಮನುಷ್ಯರು, ಇಲ್ಲ ಅಲ್ವಾ? ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ನೀವು ಮಕ್ಕಳಿಗೆ ಶ್ರೀಮತನೇ ಇದು, ಹೂಗಳಾಗಿ ಕ್ರೋಧಿಗಳ ಜೊತೆನೂ ನಮ್ರರಾಗಿ ನಡೀರಿ, ನಿಮ್ಮ ಚಲನೆ ಭಾಳ ಫಸ್ಟ್ ಕ್ಲಾಸಾಗಿರಲಿ, ಮಧುರವಾದ ಚಲನೆ ಇರಲಿ, ಎಲ್ಲದರಲ್ಲಿ ಫಸ್ಟ್ ಕ್ಲಾಸ್ ಹೂಗಳಾಗ್ರಿ. तुम कह सकती हो कि भगवान आज काम महाशत्रुए पवित्र बनो तो सतो प्रधान बन जाएंगे, तो क्या हम भगवान की नहीं माने? युक्ति से अपने को बचाना चाहिए. ಅವ್ರಿಗೆ ಹೇಳಿ, ಪರಮಾತ್ಮ ಹೇಳ್ತಿದ್ದಾರೆ ಕಾಮ ಮಹಾಶತ್ರು, ನಾನು ಪವಿತ್ರವಾಗಿರಬೇಕು, ಭಗವಂತನ ಆರ್ಡರ್ ನಾನು ಒಪ್ಕೊಳ್ಬಾರ್ದಾ? ಏನು ಮಾಡಬೇಕು? ಹೆಂಗಾದರೂ ಯುಕ್ತಿಯಿಂದ ಬಚಾವಾಗ್ರಿ. विश्व का मालिक बनने के लिए थोड़ा सहन किया तो क्या हुआ? अपने लिए तुम करते हो, राजाई के लिए लड़ते हैं, तुम अपने लिए सब कुछ करते हो, पुरुषार्थ करना चाहिए. बाप को भूल जाने से ही गिरते हैं, फिर शर्म आती है. देवता कैसे बनेंगे? ತಂದೆ ಹೇಳೋದು, ಮಕ್ಕಳೇ ಹೆಂಗಾದರೂ ಬಚಾವಾಗಿ ವಿಶ್ವದ ಮಾಲೀಕರಾಗಲಿಕ್ಕೆ ಸ್ವಲ್ಪ ಆದರೂ ಸಹನೆ ಮಾಡಬೇಕಾಗತ್ತೆ. ಹೆಂಗಾದರೂ ಯುಕ್ತಿ ಮಾಡಿ, ಬಟ್ ಪವಿತ್ರತೆಯಲ್ಲಿ ಪಕ್ಕಾ ಇರಿ. ಯಾಕೆ ಏನು ಮಾಡ್ತಿರೋ ನಿಮಗೆ ನೀವು ಮಾಡ್ಕೋತೀರಾ, ರಾಜಾಯಿ ನೀವು ಪಡ್ಕೋತಿದ್ದೀರಾ. ಮನುಷ್ಯರು ಬರೀ ಸ್ವಲ್ಪ ಕಾಲದ ರಾಜಾಯಿಗೆ ಎಷ್ಟು ಯುದ್ಧಗಳು ನಡೀತದೆ. ಇದು ಸ್ವಲ್ಪ ನಿಮ್ಮನ್ನು ಬಚಾವ್ ಮಾಡಲಿಕ್ಕೆ ನೀವು ಸ್ಟ್ರಾಂಗ್ ಆಗಿರಿ. ಯಾಕೆಂದರೆ ತಂದೆಯನ್ನು ಮರ್ತೋಗ್ಬಿಟ್ರೇ ಬಿದೋಗೋದು. ಆಮೇಲೆ ಏನಾಗುತ್ತೆ? ನಾಚಿಕೆ ಆಗುತ್ತೆ, ಅಯ್ಯೋ ನಾನು ದೇವತೆ ಎಲ್ಲಾಗ್ತೀನಿ, ವಿಕಾರದಲ್ಲಿ ಬಿದೋಗ್ಬಿಟ್ನಲ್ಲ ಅಂತ ದುಃಖ ಆಗುತ್ತೆ. ಹಂಗಾಗಬೇಡಿ ಮಕ್ಕಳೇ. ನೀವು ಸದಾ ಪವಿತ್ರರಾಗಿರೋದ್ರಲ್ಲಿ ಒಂದು ಬಹದ್ದೂರಿ ಸಾಹಸನೂ ಬೇಕು, ಮತ್ತು ಇನ್ನೊಂದೇನು ಯುಕ್ತಿನೂ ಬೇಕು. ಅಚ್ಚಾ मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते, गुड मॉर्निंग. ಶುಕ್ರಿಯಾ ಬಾಬಾ, ಥ್ಯಾಂಕ್ ಯು. ಲೈನ್ ಬೈ ಲೈನ್ ಇವತ್ತೆಲ್ಲ ಶಿಕ್ಷಣ. ಮಕ್ಕಳೇ ಹೂಗಳಾಗಬೇಕು, ಮುಳ್ಳುಗಳನ್ನು ತೆಗಿಬೇಕು, ಸ್ವೀಟಾಗಿರಬೇಕು, ಕ್ರೋಧಿಗಳ ಹತ್ರ ನಮ್ರರಾಗಿರಿ, ಯಾವುದೇ ಕಾರಣಕ್ಕೆ ವಿಕಾರಕ್ಕೂ ವಶರಾಗಕೂಡ್ದು. ಜನ್ಮಾಂತರ ನಿಮ್ಮದು ಹೊಟ್ಟೋಗ್ಬಿಡುತ್ತೆ, ಎಕ್ಕದುವಾಗಿ ಇರ್ತೀರ, ಬಿದೋಗ್ಬಿಡ್ತೀರ, ಶ್ರೀಮತದ ಮೇಲೆ ನಡೀಲಿಲ್ಲ. ಎಷ್ಟು ಸಾವಧಾನಿ, ಎಚ್ಚರ 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 ಅಂತ. धारणेगे माया की ग्रहचारी से बचने के लिए मुख से सदैव ज्ञान रतन निकालना है, संग दोष से अपनी संभाल करनी है. ಮಾಯೆಯ ಗ್ರಹಚಾರಿಯಿಂದ ಬಚಾವಾಗಲಿಕ್ಕೆ ಮುಖದಿಂದ ಜ್ಞಾನ ರತ್ನಗಳೇ ಬರ್ತಾ ಇರಬೇಕು. ಸಂಘ ದೋಷದಿಂದ ತನ್ನ ಸಂಭಾಲನೆ ಎಚ್ಚರ ವಹಿಸಬೇಕು. ಸಂಘ ದೋಷ ಸನ್ಯಾಸಿ ಕೆಟ್ಟ ಅಂತಾರಲ್ಲ, ಅದು ಯಥಾರ್ಥ ಮಾತು. ಎಷ್ಟು ಮೇಲಿಂದ ಬೀಳಿಸುತ್ತೆ ಅಂದರೆ ಶಿಖರದಿಂದ ಚಕನಾಚೂರು ಮಾಡಿಬಿಡುತ್ತೆ. खुशबूदार फूल बनने के लिए अवगुणों को निकालते जाना है, श्रीमत पर बहुत बहुत नम्र बनना है. काम महाशत्रु से कभी भी हार नहीं खानी है, युक्ति से स्वयं को बचाना है. ಖುಷ್ಬುದಾರ್ ಹೂಗಳಾಗಲಿಕ್ಕೆ ಅವಗುಣಗಳನ್ನು ತೆಗಿತಾ ಹೋಗಬೇಕಾಗಿದೆ. ಶ್ರೀಮತದ ಮೇಲೆ ಬಹಳ ಬಹಳ ನಮ್ರರಾಗಿರಬೇಕಾಗಿದೆ. ಕಾಮ ಮಹಾಶತ್ರುವಿನಿಂದ ಎಂದೂ ಸೋಲ್ಬಾರ್ದು. ಯುಕ್ತಿಯಿಂದ ತನ್ನನ್ನು ಮಾತೇರಿಗೆ ಹೇಳ್ತಿದ್ದಾರೆ, ಯುಕ್ತಿಯಿಂದ ಬಚಾವಾಗ್ರಿ ಮಕ್ಕಳೇ. ಎಚ್ಚರ. ಕುಮಾರ ಕುಮಾರಿಯರು ಎಷ್ಟು ಎಚ್ಚರವಾಗಿರಬೇಕು. ಬೀಳೋದು ಯಾಕೆ? ಒಬ್ಬರದೊಬ್ಬರು ಸಂಘದೋಷ. वरदान सदा पावरफुल वृत्ति द्वारा बेहद की सेवा में तत्पर रहने वाले हद की बातों से मुक्त भवा. ಸದಾ ಪವರ್ಫುಲ್ ಭಾವನೆಗಳ ಮುಖಾಂತರ
ಬೇಹದ್ ಸೇವೆಯಲ್ಲಿ ತತ್ಪರರಾಗಿರೋರು ಮಿತವಾದ ಮಾತುಗಳಿಂದ ಮುಕ್ತರು. ಟೈಮೇ ಸಿಗಲ್ಲಲ್ಲ ಅವ್ರಿಗೆ ಈ ಮಾತು ಕೇಳೋಕ್ಕೆ. जैसे साकार बाप को सेवा के सिवाय कुछ भी नहीं दिखाई देता था, ऐसे आप बच्चे भी अपने पावरफुल वृत्ति द्वारा बेहद की सेवा पर सदा तत्पर रहो तो हद की बातें स्वतः ख़त्म हो जाएंगे. हद की बातों में समय देना ये भी गुड़ियों का खेल है जिसमें समय और एनर्जी वेस्ट जाती. इसलिए छोटी छोटी बातों में समय व ಜಮಾ ಕಿ ಹುಯಿ ಶಕ್ತಿಯ ವ್ಯರ್ಥ ನೈ ಗಮಾओ. ಇಂಪಾರ್ಟೆಂಟ್ ಅಲ್ಲ. ಬೇಹದ್ ಸೇವೆ ಬಿಟ್ಟರೆ ಬ್ರಹ್ಮ ತಂದೆಗೆ ಹೆಂಗೆ ಬೇರೆ ಯೋಚನೆ ಇರಲಿಲ್ಲ, ಗಮನ ಕೊಡಲಿಲ್ಲ, ಹಂಗೆ ನೀವೂ ಬಾಬಾ ಸೇವೆ ಬಿಟ್ಟರೆ ಇನ್ನೊಂದು ಕಡೆ ಬೇರೆ ಮಾತುಗಳಿಗೆ ಟೈಮ್ ಕೊಡಬೇಡಿ. ವೃತ್ತಿಯಲ್ಲಿ ಸದಾ ಬಾಬಾ ಬೇಹದ್ ಸೇವೆ ಇದ್ದರೆ ಅವ್ರು ಬೇರೆ ಕಡೆ ಟೈಮ್ ಕೊಡಲ್ಲ. ಬೇರೆ ಮಾತುಗಳಲ್ಲಿ ಸಮಯ ಕೊಡೋದಂದರೆ ಏನು, ಬೊಂಬೆ ಆಟ ಮಕ್ಕಳ ಆಡಿ ಅದು ಬಿಸಾಕಿ ಕೊಟ್ಟೋಗ್ತಾರೆ ನೋಡಿ, ಆ ಥರ ಎನರ್ಜಿ ಆ್ಯಂಡ್ ಸಮಯ ಹೋಗುತ್ತೆ. ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಶಕ್ತಿಯನ್ನು ವೇಸ್ಟ್ ಮಾಡಬೇಡಿ. ಸ್ಲೋಗನ್: ಸೇವಾ ಮೇ ಸಫಲತಾ ಪ್ರಾಪ್ತ ಕರ್ನಿ ಹೈ ತೋ ಬೋಲ್ ಔರ್ ಚಾಲ್ ಚಲನ್ ಪ್ರಭಾವಶಾಲಿ ಹೋ. ಸೇವೆಯಲ್ಲಿ ಸಫಲತೆಯನ್ನು ಪಡ್ಕೊಳ್ಬೇಕಂದ್ರೆ ಬೋಲ್ ಚಾಲ್ ಚಲನ್, ಮಾತು ನಡತೆ ಚಲನೆ ಇದು ಸದಾ ಪ್ರಭಾವಶಾಲಿಯಾಗಿರಲಿ. ಪ್ರಭಾವಶಾಲಿ ಹೆಂಗಾಗುತ್ತೆ? ಯಾರು ಯಾರ ಪ್ರಭಾವದಲ್ಲಿ ಬರಲ್ಲ, ಒಬ್ಬ ತಂದೆಯ ಪ್ರಭಾವದಲ್ಲಿರ್ತಾರೆ, ಅವರು ಪ್ರಭಾವಶಾಲಿ ಆಗೋಕ್ಕೆ ಸಾಧ್ಯ. ಅಚ್ಚಾ, ಓಂ ಶಾಂತಿ. ಮೀಠೆ ಬಚ್ಚೆ ಕ್ಯಾ ಕರೋ, ನೀವು ಹೂಗಳಾಗಿ ಎಲ್ಲರಿಗೆ ಸುಖವನ್ನು ಕೊಡಬೇಕು. ಹೂಗಳು ಯಾರಂದರೆ ಯಾರ ಮುಖದಿಂದ ಜ್ಞಾನ ರತ್ನಗಳು ಮಾತ್ರ ಬರುತ್ತೆ. ವ್ಯರ್ಥ ಸಾಧಾರಣ ಮಾತನ್ನು ಆಡಂಗಿಲ್ಲ. ಈ ಮಾತು ಸಾಧಾರಣತೆ ಇರಂಗಿಲ್ಲ. ಓಂ ಶಾಂತಿ.